ಇನ್ನು ಮತ್ತೊಂದು ಕಡೆ ಮೈಸೂರಲ್ಲೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಫುಟ್ಪಾತ್ನಲ್ಲಿ ಪೆಟ್ಟಿಗೆ ಅಂಗಡಿಗಳ ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಮೈಸೂರಲ್ಲೂ ಕೂಡ ಜೆಸಿಬಿಗಳನ್ನ ಬಳಸಿಕೊಂಡು ಮೈಸೂರಲ್ಲೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಈ ಪೆಟ್ಟಿಗೆ ಅಂಗಡಿಗಳನ್ನ ಫುಟ್ಪಾತ್ನಲ್ಲಿ ಹಾಕೊಳ್ಳಲಾಗಿತ್ತು, ಅವುಗಳನ್ನ ತೆರವು ಮಾಡಲಾಗ್ತಾ ಇದೆ ಜೆಸಿಬಿಗಳಿಂದ. ಮೈಸೂರು ಪಾಲಿಕೆ ಅಧಿಕಾರಿಗಳಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಪಾಲಿಕೆ ಅಧಿಕಾರಿಗಳ ಕ್ರಮಕ್ಕೆ ವ್ಯಾಪಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ವ್ಯಾಪಾರ ಮಾಡಲು ಜಾಗ ಕೊಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಇದಕ್ಕೆ ಪರ್ಯಾಯವಾದಂತಹ ವ್ಯವಸ್ಥೆಯನ್ನ ಅಲ್ಲಿನ ಅಧಿಕಾರಿಗಳು, ಸ್ಥಳೀಯ ಆಡಳಿತ ವ್ಯವಸ್ಥೆ ಹೇಗೆ ಮಾಡುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಬಟ್ ವ್ಯಾಪಾರಸ್ಥರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಇದರ ಮೇಲೆ ನಾವು ಜೀವನ ನಡೆಸ್ತಾ ಇದ್ದಿದ್ದು, ಅದನ್ನೇ ಕಿತ್ತ ಹಾಕ್ತಾ ಇದ್ದಾರೆ ಅಂತ ಅವರ ಆಕ್ರೋಶ ಕೂಡ ಇದೆ. ಪಾಲಿಕೆ ಅಧಿಕಾರಿಗಳು ಇಂಥದ್ದೊಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ನೋಡಿ, ಇದು ಪೆಟ್ಟಿಗೆ ಅಂಗಡಿಗಳು, ಕಬ್ಬಿಣದ ಪೆಟ್ಟಿಗೆಗಳನ್ನು ಫುಟ್ಪಾತ್ ಮೇಲೆ ಹಾಕಿಕೊಳ್ಳಲಾಗಿತ್ತು. ಅವುಗಳನ್ನು ಜೆಸಿಬಿ ಮತ್ತು ಕ್ರೈನ್ಗಳ ಸಹಾಯದಿಂದ ತೆರವು ಮಾಡಲಾಗ್ತಾ ಇದೆ. ಆದರೆ ಪರ್ಯಾಯ ವ್ಯವಸ್ಥೆ ಎಲ್ಲಿ, ಆ ಬಗ್ಗೆ ಇನ್ನೂ ಮಾಹಿತಿಗಳು ಬರಬೇಕಾಗಿದೆ. ಇವತ್ತು ನಾವು ಇಲ್ಲಿ 6 ವರ್ಷದಿಂದ ಬೀದಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಅವರು 1 ವಾರದಿಂದ ಮುಂಚೆನೂ ಬಂದು ನಮಗೆ ಇನ್ಫಾರ್ಮ್ ಮಾಡಲಿಲ್ಲ, ಒಂದು ಬೇರೆ ಕಡೆ ವ್ಯವಸ್ಥೆನೂ ಮಾಡಿಕೊಟ್ಟಿಲ್ಲ. ಏಕಾಏಕಿ ಬಂದು ನಮ್ಮನ್ನು ತೆಗೀರಿ, ನಾವು ಬಂದು ಇಲ್ಲ ಅಂದ್ರೆ ತೆಗಿಲಿಲ್ಲ ಅಂದರೆ ನಜ್ಜಿಗುಜ್ಜಿ ಮಾಡ್ತೀವಿ ಅಂತ ಬಂದು ಏಕಾಏಕಿ ಧಮಕಿ ಮಾಡಿ ನಮಗೆ ಹೇಳ್ಬಿಟ್ಟು ಹೋದ್ರು ಸರ್. ಅಷ್ಟು ಬಿಟ್ರೆ ಇವಾಗ ನಾವು ಬಾಡಿಗೆ ಮನೇಲಿದ್ವಿ, ಬಾಡಿಗೆ ಕಟ್ಟಬೇಕು, ಸಾಲ ಕಟ್ಟಬೇಕು, ಡೈಲಿ ಫೈನಾನ್ಸ್ ಕಟ್ಟಬೇಕು. ಇವಾಗ ಮನೆ ಹತ್ರ ಬಾಡಿಗೆ ಮನೆ ಹತ್ರ ತೊಗೊಂಡೋಗಿ ಪೆಟ್ಟಿ ಇಟ್ಕೊಂಡ್ರೆ ಅವರು ತೆಗೀರಿ ಅಂತಾರೆ. ನಾವು ಎಲ್ಲಿಗೆ ಸರ್ ಎತ್ಕೋಗೋದು? ಎಲ್ಲಿ ಮಡಿಕೊಳ್ಳೋಕ್ಕಾಗುತ್ತೆ ಸರ್? ನಮ್ಮ ಮಕ್ಳು ಮರಿನ ಹೆಂಗೆ ಸಾಕೋದು ಸರ್? ನಾವು ಮನೇಲಿ ಪೇಷೆಂಟ್ಗಳವ್ರೆ, ಅವ್ರು ಮಡಿಕೊಂಡು ಹೆಂಗೆ ಮಾಡೋದು ಸರ್? ನಾವು 1 ಅವರ್ ಮುಂಚೆ ಹೇಳಿದ್ ಸರ್, ನಮಗೆ 1 ಅವರ್ ಮುಂಚೆ ಹೇಳಿದಷ್ಟೇ. ಇವತ್ತು ಅವ್ರ ಮಕ್ಕಳು, ಅವ್ರ ಹೆಂಡ್ತಿರು, ಅವರು ಚೆನ್ನಾಗಿರ್ಬೇಕು, ನಾವುಗಳು ಬೀದಿಗೆ ಬಿದ್ಬಿಡ್ಬೇಕು. ಇವ್ರ ಆಸೆಗಳು ಇಷ್ಟೇನೆ. ಅದು ಹೆಂಗೆ ಸರ್? ನಮಗೆ ಮುಂಚಿತವಾಗ್ಲೂ ಹೇಳ್ದೇನೆ, ನಮ್ಗೊಂದು ದಾರಿ ಮಾಡಿಕೊಡ್ದೇನೆ ಈ ಥರ ಮಾಡಿದ್ರು ಸರ್ ಅವರು. ಗೊತ್ತಿತ್ತು, ಅದ್ರ ಮೈಸೂರಲ್ಲೇ ಮಾಡ್ತಾರೆ ಅಂತ ನಮಗೆ ಅವ್ರಿಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತಲ್ವಾ? ನಮ್ಗೆ ಕೊಟ್ಟಿಲ್ಲ ಅವರು. ಈಗ ನಿನ್ನೆ ಸಂಜೆಲಿ ಜಯದೇವದ ಹತ್ರ ಅಲ್ಲಿ ಅನೌನ್ಸ್ ಮಾಡಿದಾಗಲೇ ನಮಗೆ ಗೊತ್ತಾಗಿದ್ದು. ನಾವು ಆದ್ರೂ ಬಂದು ಇಲ್ಲಿ ಬಾಕಲು ತೆಗ್ದಿದ್ವಿ. ತೆಗೆದ್ಬಿಟ್ಟು ಬೆಳಗ್ಗೆ 10:30 11 ಗಂಟೆಲಿ ಬಂದು ಅವ್ರು ಅನೌನ್ಸ್ ಮಾಡಿದ್ರು, ಪೆಟ್ಟಿ ಎತ್ತಬೇಕು, ಎತ್ತಲಿಲ್ಲ ಅಂದರೆ ನಾವು ಜೆಸಿಬಿಲಿ ಎತ್ತಾಕೊಂಡು ಹೋಗ್ತೀವಿ ಅಂತ. ಆಗ ಅಂದ ತಕ್ಷಣ ನೋಡಿ ತುಂಬ್ಕೊಬಂದು ಎಲ್ಲ ಹಂಗೆ ಮಡಗಿದ್ದೀವಿ. ಒಬ್ಬರು ಹೆಣ್ಣೆಂಗ್ಸ್ ಏನು ಮಾಡೋಕ್ಕಾಗುತ್ತೆ ಸರ್? ನಾವು ಈಗ ನಮಗೆ ಹೇಳ್ತಾ ಇರೋದು, ನಮಗೆ ಈಗ ಮುಂದೆ ನಾಳೆ ಜೀವನ ಹೆಂಗೆ ಸರ್? ನಮಗೆ ಇವತ್ತು ತಗೊಂಡೋಗ್ಬೇಕು, ನಾವು ಅಲ್ಲಿ ಇದು ಮಾಡಬೇಕು, ಸಂಘ ಕಟ್ಟಬೇಕು, ಮಕ್ಳ ಜೀವನ, ಮನೆ ಬಾಡಿಗೆ ಎಲ್ಲನೂ ಮಾಡಬೇಕು ಸರ್. ಇಲ್ಲಿ ಯಾರು ಶ್ರೀಮಂತರು ಯಾರೂ ಇಲ್ಲ ಸರ್, ಎಲ್ಲ ಬಡವರೇ ಬಂದಿರೋದು. ಇಲ್ಲಿ ಶ್ರೀಮಂತರಾಗಿರೋ ಲಕ್ಷ ಮಾಡ್ಕೊಂಡಿರ್ಬೋದಿತ್ತು ಸರ್. ನಮಗಿಂದ 2,000 ರಿಂದ 3,000 ರೂಪಾಯಿ ಸಂಪಾದನೆ ಅಷ್ಟೇನೆ. ಅದರಿಂದ ನಾವು ಹೆಂಗೆ ಸರ್ ಜೀವನ ಮಾಡೋಕ್ಕಾಗುತ್ತೆ? ಈಗ ಸರ್ ನಮಗೆ ನಾವು ವ್ಯಾಪಾರ ಮಾಡಬೇಕಲ್ವ, ನಮ್ಮ ಜೀವನ ಮಾಡೋಕ್ಕೆ ಅವರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಬೇರೆ ಜಾಗನಾದರೂ ಕೊಡಬೇಕು, ಇಲ್ಲಾಂದರೆ ಇಲ್ಲೇನೇ ತಳ್ಳಗಾಡಿಲಿ ನಾವು ಬೆಳಗ್ಗೆ ಬಂದು ಸಂಜೆವರೆಗೂ ಮಾಡ್ಕೊಳ್ಳಿ ಅಂತ ಹೇಳವ್ರೆ. ಆ ಥರ ಮಾಡ್ಕೊಡೋಕ್ಕೆ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಲಿ ಅವರು. ಡಬಲ್ ಡಿಗ್ರಿ ಮಾಡಿದ್ದೀನಿ ಸರ್, DED ಮಾಡಿ BA ಮಾಡ್ಕೊಂಡಿದ್ದೀನಿ. ಕೆಲಸ ಎಲ್ಲ ಹೋಗೋದು ಕೆಲಸಕ್ಕೆ. ನಾವು ಸರ್ಕಾರ ಕೆಲಸ ಕೊಡ್ತಾರೆ, ನಮ್ಗೆ ಬೇಡ, ಅಂಗಡಿನೇ ಬೇಡ ಸರ್ ನಮಗೆ. ಮಕ್ಳು ಇಂಜಿನಿಯರ್ ಮಾಡಿಸ್ತಾ ಇದ್ವಿ, ಮಕ್ಕಳನ್ನು ಕೂಡ ಕೂಲಿಗೆ ಹಾಕೊಂಡಿದ್ವಿ ನಾವು ಕೆಲಸ ಮಾಡಿಸಿ. ನಾವು ಇದು ಮಾಡ್ಕೊಂಡು ಯಾರಿಗಾರ ಸಂಕಟ ಸರ್, ನಾವು ಸಡನ್ನಾಗಿ ಬಂದು ಹೇಳಿದ್ರೆ ಎಲ್ಲೋ ಬೇಕು ವಿಷಯ ಕೊಟ್ಟು ಸಾಯ್ಬೇಕು ನಾವುಗಳೆಲ್ಲ. ಓಟ್ ಮಾತ್ರ ಬೇಕು ಶಿವಕುಮಾರ್ಗೆ. ಇವತ್ತು ಯಾರು ಬೇಡವಾ? ಇವತ್ತು 2,000 ರೂಪಾಯಿ ಎಲ್ಲ ಮಾತಾಡ್ತಾ ಇದ್ದಾರೆ ಗಂಡಸಲ್ಲ. 2,000 ರೂಪಾಯಿ ಫ್ರೀ ಬಸ್ಸು ಅಂತ ಬೇಕಾಗಿಲ್ಲ ಸರ್ ನಮಗೆ. 2,000 ರೂಪಾಯಿನೂ ಬೇಡ, ಫ್ರೀ ಬಸ್ಸು ಬೇಡ ಸರ್ ನಮಗೆ. ನಾವು ಕೂಲಿ ಮಕ್ಕಳು ಜಾಗ ಕೊಡಲಿ ನಮ್ಗಳಿಗೆ. ನೀವು ಇದೇ ಜಾಗದಲ್ಲಿ ಮಾಡ್ಸೋದೇ ಸಾಯಿಸ್ಬಿಡಿ ನಮ್ಗಳನ್ನ. ಅವರು ವಿಷ ಕೊಟ್ಬಿಡ್ಲಿ ಬಿಡಿ, ನಮ್ಗಳಿಗೆ ಬೇಡಲೇ ಬೇಡ. ನಮಗೆ ಬಡವ್ರ ಮಟ್ಟೆ ಮೇಲೆ ಯಾವತ್ತೂ ಹೊಡಿಬೇಡ ಸರ್. ಅದು ಉದ್ದಾರ ಅಂತೂ ಆಗಲ್ಲ, ಹಾಳಾಗೋಯ್ತಾರೆ ಮಾತ್ರ. ಅವ್ರ ಮನೆನೇ ಹಾಳಾಗ್ಬಿಡ್ಲಿ. ಇವತ್ತು ನಮ್ಮ ಮನೆ ಹಾಳು ಅವ್ರ ಮನೆ ಹಾಳಾಗಿ ಸರ್. ಇವತ್ತು ಅವ್ರಿಗೆ ಸರ್ಕಾರ ಕೆಲಸ ಕೊಡಲಿ ಸರ್, ನಮ್ಗೆ ಜಾಗ ಕೊಡಲಿ ಬಿಡಿ. ನಮಗೆ ಕೆಲಸ ಕೊಡ್ತಾರೆ, ನಮಗೆ ಕೆಲಸ ಮಾಡೋಕೆ ರೆಡಿ ಸರ್. ನಾವು ನಮ್ಮ ಕೈ ತುಂಬ ಸಂಬಳ ಬೇಕು ನಮಗೆ. ಇಲ್ಲ ಕೆಲಸ ಎಲ್ಲ ಜಾಗ ಕೊಡಿ ಕೊಡ್ಸರ್ ನಮ್ಗಳಿಗೆ. ಕಸ್ಟಮರ್ ಎಲ್ಲ ಕಲ್ ಕಳ್ಸೋದ